ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕ ರಂಗನಾಥ್ಗೆ ಸೂಚನೆ ನೀಡಲಾಗಿದೆ. ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಸೂಚನೆ ನೀಡಿದ್ದಾರೆ. ನಿನ್ನೆಯ ಕೆಡಿಪಿ ಸಭೆಯಲ್ಲಿ ಸಚಿವರು ಸೂಚನೆ ನೀಡಿದ್ರು. ಟಿವಿ9 ವರದಿ ಪ್ರಸ್ತಾಪಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಸೂಚನೆ ನೀಡಿದ್ರು. ಟಿವಿ9ನಲ್ಲಿ ಬಂದಿದೆ ಅಂತಂದ್ರೆ ಅದು ನಿಜನೇ ಆಗಿರುತ್ತೆ ಹೀಗಂತ ಉಲ್ಲೇಖ ಮಾಡಿದ್ರು. ತನಿಖೆ ನಡೆಸಿ ಮಧ್ಯಂತರ ವರದಿ ನೀಡುವಂತೆ ಇದೀಗ ಸಚಿವರು ಸೂಚನೆ ನೀಡಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಗುಟ್ಕಾ, ಪಾನ್, ಸಿಗರೇಟ್ ಇವೆಲ್ಲವೂ ಕೂಡ ಸಪ್ಲೈ ಆಗ್ತಾ ಇತ್ತು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ತನಿಖೆ ನಡೆಸಿ ವರದಿ ನೀಡುವಂತೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ನಮ್ಮಲ್ಲಿ ಎವ್ರಿ ಫ್ರೈಡೇ ಮಟನ್ ಮತ್ತು ಚಿಕನ್ ಅನ್ನ ಕರ್ನಾಟಕ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದು ಸರ್ ಇದೆಲ್ಲ ಹಳೇದು ಸರ್. ಆ್ಯಕ್ಚುಲಿ ಯಾವುದು ಇದಲ್ಲ ಸರ್. ಈಗ ಅದರಲ್ಲಿ ಯಾವುದು ಇದಿಲ್ಲ ಸರ್. ಮತ್ತೆ ಏನಾಗಿದೆ ಅಂದರೆ ನಾವು ಕೇಸ್ ಸ್ಟಾಫ್ ಮೇಲೆ ಅವತ್ತು ಹರಿಗೇಡು ಕೇಸ್ ಮಾಡಿದ್ವಿ ಸರ್. ಹರಿಗೇಡು ಕೇಸ್ ಮಾಡಿದ್ದಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಅವ್ರು ಇನ್ಸ್ಪೆಕ್ಟರ್ ಮೇಲೆ ಅಲಿಗೇಷನ್ ಮಾಡಿ ವಿಡಿಯೋ ಕೊಟ್ಟಿದ್ದಾರೆ. ಜೈಲ್ ಇದರಲ್ಲಿ ಏನೂ ಸಂಬಂಧ ಇಲ್ಲ ಸರ್. ಮತ್ತೆ ಈಗ ವಾಹಿನಿಗಳು ಬರ್ತಾ ಇದೆ, ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಾ? ಫಾಲ್ಸ್ ನ್ಯೂಸ್ ಅಂತ ಈಗ ನೀವು ಹೇಳ್ತಾ ಇರೋದು ಸುಳ್ಳು ಸುದ್ದಿ, ಅದು ಕರೆಕ್ಟಾ? ಕೇಸ್ ಹಾಕಿ. ಅಲ್ಲ, ಅದು ಹಳೆ ವಿಡಿಯೋ ಹೊಸದು ಸರ್. ಈ ಮಟನ್ ಚಿಕನ್ ಎಲ್ಲ ಹೊಸ ಮಾಡಿದ್ರೆ 3 ಮಂತ್ಸ್ ಹಿಂಗಡೆ ಸರ್ ಆ್ಯಕ್ಚುಲಿ ಅದು.